ಹರೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಪ್ತಾಂಗರೂಪಾಯ ಸರ್ವಾಧಿಷ್ಠಾನನಿಧೇ ನಿಧೇ ಗಣತಕ್ಲೇಶನಾಶಾಯ ಪಾರ್ಥಸಾರಥೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಸಿದ್ಧಸಾಧನವಿದು ಬಿಂಬ ಕಾಂಬೋದಕ್ಕೆ ಪದ್ಮವಲ್ಲಭ ನಮ್ಮ ವಿಜಯ ವಿಠ್ಠಲ ಬಲಿಬ. ಪದ್ಮವಲ್ಲಭ ನಮ್ಮ ವಿಜಯ ವಿಠ್ಠಲ ಬಲಿಬ. ಹರಿಕಥಾಮೃತಸಾರ ಗುರುಗಳ ಕರ್ಣದಿಂದ ಪಂಚತೆ ಹೇಳಿದೆ. ಪರಮ ಭಗವದ್ ಭಕ್ತರಿದನಾದರೆ ಕೇಳಬಹುದು. ಲಕ್ಷ್ಮೀ ಹೃದಯದ 14ನೇ ಭಾಗ. ಲಕ್ಷ್ಮೀದೇವಿಯ ಪರಮಾನುಗ್ರಹದಿಂದ ಯಶಸ್ವಿಯಾಗಿ ನಡೀತಾ ಇದೆ. ಭಗವದ್ಭಕ್ತರು ಏನಪ್ಪಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರವಣ ಮಾಡಿ ಆಲಿಸಿ ಲಕ್ಷ್ಮೀದೇವಿ ಅನುಗ್ರಹ ಪಾತ್ರ ಆಗಬೇಕು ಅಂತ ಪ್ರಾರ್ಥನೆ. ಲೈಕು, ಕಾಮೆಂಟ್ಸು ಮತ್ತು ಫೇಸ್ಬುಕ್ಕು, ಶೇರು, ಯಾವ್ಯಾವ ನಿಮ್ಮ ಅಕೌಂಟ್ ಇರ್ತೋ, ವಾಟ್ಸಪ್ ಗ್ರೂಪ್ ಇರ್ತೋ ಅದೆಲ್ಲ ಹಾಕಿ ಈ ತಾಯಿಯ ಜ್ಞಾನವನ್ನು ಹೊರಗಡೆ ಬೆಳಕಿ ಬರ್ಲಿಕ್ಕೆ ನೀವು ಸ್ವಲ್ಪ ಸೇವೆ ಮಾಡಿರಿ ಅಂತ ಪ್ರಾರ್ಥಿಸ್ತಾ ಏನು ಹೇಳ್ತಾರೆ ದಾಸರಾರು. ಪರಮಚಿರೆ ವೈಕುಂಠಲ ಕಮಿ ಹರಿಯ ಸಾಹಿತ್ಯದಲ್ಲೆನ್ನ ಮುಂದಕ್ಕೆ ಹರ್ಷ ಬಡತಲೆ ಬಂದು ಶೋಭಿಸು ಕಾಲ ಕಳೆಯದಲೆ. ಹೊರೆದನ ಬಾರಿಂದ ನಿನ್ನನು ಕರೆದೆ ಮನವನ ಮುಟ್ಟೆ ಭಕುತಿಯ ಭರದಿ ಬಾಗಿದ ಸಿರಿದನಿಸಬೇಕು ಕೃಪೆ ಮಾಡೆಂದು. ಪರಮಶ್ರೀ ವೈಕುಂಠ ಲಕ್ಷ್ಮಿ. ಹರಿಯ ಸಾಹಿತ್ಯದಿಂದ ಇಲ್ಲಿ ಒಂದು ವಿಶೇಷವಾಗಿ ಚಿಂತನೆಯನ್ನು ಬರ್ತಿದ್ರು ದಾಸರಾಯರು. ಇಲ್ಲಿವರೆಗೆ ಪ್ರಕೃತಿ, ಪುರುಷ, ಸಮಸ್ತ ದೇವತೆಗಳೊಳಗೆ, ಸಮಸ್ತ ಜೀವರಾಶಿ ಒಳಗೆ ಮಹಾಲಕ್ಷ್ಮಿ ತಾನು ಪ್ರಕೃತಿಯಾಗಿ, ಬಿಂಬ ತಾನು ರಾಜನಾಗಿ ಬಂದಿದ್ದ. ಆದರೆ ಈ ಒಂದು ಶ್ಲೋಕ 29ನೇ ಶ್ಲೋಕ ಹೇಳ್ತಾರೆ, ಪರಮಶಿರ ವೈಕುಂಠ ಲಕ್ಷ್ಮಿಯೇ ಹರಿಯ ಸಹಿತದನ್ನ ಕರ್ಣದಲ್ಲಿ ಮುಂದಕ್ಕೆ ಹರಿಸಿ ಬಡ್ತಿಲ್ಲ ಬಂದು ಶೋಭಿಸಿ ಕಾಲ ಕಳೆಯದಲ್ಲಿ. ಸುಮ್ಮನೆ ವೇಸ್ಟ್ ಮಾಡುವ ಟೈಮನ್ನು ಹೇಳ್ತಾರೆ ದಾಸರ. ಹೆಂಗೆ ಎಷ್ಟು ಅಂತಃಕರಣ ತನ್ನ ಭಕ್ತರ ಇದಕ್ಕೆ ಹೇಳಿದ ಜಗನ್ನಾಥದಾಸರು. ಬಾಲಕನ ಕಲಭಾಷೆ ಜನ್ಯು ಕೇಳಿಸಿಕೊಳ್ಳುವಂತೆ ಲಕ್ಷ್ಮೀಲೋಳ ತನ್ನ ಭಕ್ತರ ಮಾಡುತ್ತೆ ಸಂಸ್ಕೃತಿಗೆ ಹಿಗ್ಗುವನು. ತನ್ನ ಭಕ್ತರು ಏನು ಹೇಳ್ತಾರೆ, ಕಾಲ ಕಳೆಯದಲ್ಲಿ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಏನು ಮಾಡ್ತವೆ ಕಂಟ್ರೋಲ್ ಇಲ್ವಾ. ಇದು ಇಲ್ಲಿ ಬಂದರೆ ನಿನಗೆ ಅನಂತ ಗುಣರೂಪದ ಪರಮಾತ್ಮನ ರೂಪಗಳನ್ನು, ಆತ್ಮ ಗುಣಗಳು ನಿನಗೆ ಕಣ್ಣಾರಿ ನೋಡ್ತೀಯ. ಜಗದರ್ನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನೆದಿ ಭಾರತ ನಿಗಮತತೆಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನ ಕಾಣುತ್ತ ಮಿಗ ಹರ್ಷಿಂಪಗಳು ಹಿಗ್ಗುವ ತ್ರಿಗುಣಮಾನಿನಿ ಮಹಾಲಕ್ಷ್ಮಿ ಸಂತೈಸಲು ಅಂತ 3 ಗುಣಗಳಿಂದ, ರಜೋತ್ತಮ ಸತ್ವಗುಣಗಳಿಂದ ಮತ್ತು ದೇವ ದಾನವ ಮಾನವರ 3 ಜೀವರೊಳಗೆ ಕುಳಿತುಕೊಂಡು ಎಷ್ಟು ಅದ್ಭುತವಾದ ವ್ಯಾಪಾರವನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಆ ಎಲ್ಲ ಗುಣಗಳನ್ನು ನೀನು ಇಲ್ಲಿ ಕುತ್ಕೊಂಡು ನೋಡಿದ್ರೆ ಜಲ್ದಿ ಕಾಣಿಸ್ತದೆ. ನೀನು ಹಿಂದಕ್ಕೆ ಭಾರತದಲ್ಲಿ ನೋಡ್ಕೊಂಬಿಟ್ಟಿಯ. ಆದರೆ ಅವಾಗ ಇದ್ದಿದ್ದಿಲ್ಲ, ಕಲಿಯುಗ ಇದ್ದಿಲ್ಲ ಅವಾಗ. ಈ ಕಲಿಯುಗದೊಳಗೆ ಭಕ್ತರು ಯಾವ ರೀತಿ ನಿನ್ನನ್ನು ಚಿಂತನೆ ಮಾಡ್ಕೋತಾರ,
ಯಾವ ರೀತಿ ಅನುಸಂಧಾನ ಮಾಡ್ಕೋತಾರ, ಅಲ್ಲೇ ಪರಮಾತ್ಮ ಗುಣಗಳನ್ನು ಹೆಂಗೆ ನೋಡ್ತಾರ, ಇದು ನೀನು ಆ ಭಕ್ತರಲ್ಲಿ ಕೂತ್ಕೊಂಡು ಆ ಗುಣಗಳ ಉಪಾಸನೆಗೆ ಅವರಿಗೆ ಶಕ್ತಿಯನ್ನು ಕೊಡು, ನೀನು ಅನುಭವಿಸೋದು. ನೀನು ಅದರ ಉಪಾಸನೆಗೆ ನೀನು ಬಾ, ನೀನು ತಗೋ. ವೈಕುಂಠ ಅಂತೆಲ್ಲ ಬರ್ತದೆ, ನನ್ನ ಹೃದಯ ಕಮಲದಲ್ಲಿ ಬರ್ತದೆ. ಎಲ್ಲಿ ಬರ್ತದೆ ವೈಕುಂಠ? ಜೊತೆಗೆ ಸ್ಥೂಲ ದೇಹದ ಮೇಲೆ ನಮ್ಮ ಶಿರದಲ್ಲಿ 51 ದಳದ ಕಮಲ, ಅಲ್ಲಿ ವಾಸುದೇವರೂಪಿ ಪರಮಾತ್ಮ ಬ್ರಹ್ಮದೇವರೇನಪ್ಪ ಅಂದ್ರೆ ಎಲ್ಲ ರುಜಿಗಣಸ್ತ್ರೀ ಪಾಠವನ್ನು ಹೇಳ್ತಾ ಇದ್ದಾರೆ, ಹರಿಸರ್ವೋತ್ಮತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಅದರ ಮೇಲೆ 12 ಕಮಲ, ಅಲ್ಲಿ ಲಕ್ಷ್ಮೀ ಹಯಗ್ರೀವ ದೇವರು ಕೂತ್ಕೊಂಡೇನಪ್ಪ ಅಂದ್ರೆ ಸಮಸ್ತ ಮುಕ್ತ ಬ್ರಹ್ಮದೇವರಿಗೆ ಉಪಾಸನೆ ಮಾಡ್ತಾ ಇದ್ದಾರೆ. ಆ ಉಪಾಸನೆ ಏನಪ್ಪ ಅಂದ್ರೆ ಅದ್ಭುತವಾದ ಉಪಾಸನೆ. ಅಂತಹ ಉಪಾಸನೆಯನ್ನು ಲಕ್ಷ್ಮೀದೇವಿಯಲ್ಲಿ ಮಾಡ್ತಾಯಿದ್ರು ವೈಕುಂಠನಿಗೆ. ಈ ಗುಣಗಳು ನನಗೆ ದರ್ಶನ ಆಗಬೇಕು. ನೀನು ಎಲ್ಲ ಕಡೆ ಇದ್ದೀನಿ ಅಂತ ಹೇಳ್ತೀಯಮ್ಮ, ನನಗೆ ಗೊತ್ತಾಗಬೇಕಲ್ಲ ಮಹಾಲಕ್ಷ್ಮಿ. ಸಕಲ ಚರಾಚರ ಜೀವರಾಶಿಯೊಳಗೆ ನಾನು ಪಿಂಡಾಂಡ ಬ್ರಹ್ಮಾಂಡ ಎಲ್ಲ ಕಡೆ ವ್ಯಾಪ್ತಿಸಿದ್ದೀನಿ. ಎಲ್ಲಿ ಹರಿ ಇದ್ದಾನೋ ಅಲ್ಲಿ ನಾನಿದ್ದೀನಿ, ಎಲ್ಲಿ ವಾಯು ಇದ್ದಾನೋ ಅಲ್ಲಿ ನಾ ಇದ್ದೀನಿ. ಇದು ಹರಿ ಗುರುಗಳನ್ನು ಉಪಾಸನೆ ಮಾಡ್ತಕ್ಕಂಥ ಸಮಸ್ತ ಜೀವರಾಶಿ ಒಳಗೆ ನಾನು ಅಂತರ ಬಹಿರ್ವ್ಯಾಪ್ತಳಾಗಿ ನಾನು ಇದ್ದೀನಿ ಅಂತ ನೀನು ಹೇಳ್ತೀಯ. ಆದರೆ ನನ್ನ ಅನುಭವಕ್ಕೆ ಬರಬೇಕಲ್ಲ, ನಾನು ಅಜ್ಞಾನಿದ್ದೀನಿ. ಅದಕ್ಕೆ ಪರಮಶ್ರೀ ವೈಕುಂಠ ಲಕ್ಷ್ಮಿಯೇ ಹರಿಯ ಸಹಿತದನ್ನು ನನ್ನ ಹೃದಯ ಕಮಲದಲ್ಲಿ ಇರ್ತಕ್ಕಂಥದ್ದು. ಅದರ ಮೇಲೆ ಸಹಸ್ರ ಕಂಬ, ಅದರ ಮೇಲೆ ತ್ರಿಕೋಣ ಮಂಡಲ, ಅಲ್ಲಿ ರಥ ಅಂಗಪಾಣಿ ಅಂತೇನಿದ್ದಾನೆ ಪರಮಾತ್ಮ. ಅಲ್ಲಿ ನೀನು ಲಕ್ಷ್ಮಿ ಆ ವೈಕುಂಠವನ್ನು ನೋಡು. ಯಾರಿಗೆ ಅಪರೋಕ್ಷ ಆಗ್ತದೋ ಹೃದಯದ ದ್ವಾರ ಬಾಗಿಲು ತೆಗಿತದೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೂಡ ಹರಿಯೇ ಅಂತ ಹೇಳ್ತೀವಲ್ಲ, ಆ ಹೃದಯ ಗುಹ್ಯದ ಬಾಗಿಲು ತೆಗೆದೊಳಗೆ ಅಲ್ಲಿ ಒಳಗಡೆ ಹೋಗ್ತಕ್ಕಂಥ ಹಾದಿ ಭಾಳ ಅದ್ಭುತ. ಅದು ನೋಡ್ತಕ್ಕಂಥದ್ದು ಅಂದರೆ ಗುರುಜಗನ್ನಾಥದಾಸರು ಆ ವೈಕುಂಠಕ್ಕೆ ಹೋಗಿ ಬಂದಾರ ಅಂತ ಅನ್ನಿಸ್ತದಿಲ್ಲ. ಇದು ಹೆಂಗೆ ಬಾಗಿಲಂದರೆ ಆ ವೈಕುಂಠಕ್ಕೆ ಹೋಗಬೇಕಾದ್ರೆ ನಮಗೆ ಅಲ್ಲಿ ಬರೀ ಕಮಾನದ ಬಾಗಿಲು ಇರೋಂಗಿಲ್ಲ. ಇಲ್ಲಿಂದ ಅಲ್ಲಿವರೆಗೂ ಆನಂದದ ಅಲ್ಲಿವರೆಗೆ ಹೋಗ್ತಕ್ಕಂಥ ರೂಪ ಅಷ್ಟು ಸತ್ಯಲೋಕ. ಸತ್ಯಲೋಕದ ಮೇಲಿರ್ತಕ್ಕಂಥ ರೂಪ ಯಾವುದು? ವೈಕುಂಠ. ಆ ವೈಕುಂಠಕ್ಕೆ ಹೋದ್ರೆ ಅಲ್ಲೇ ಏನಪ್ಪ ಅಂದರೆ ಎಲ್ಲಿವರೆಗೂ ಹೋಗ್ಬೋದು ನಾವು ಇಲ್ಲಿಂದ ಅಂದರೆ ವಿರಜಾ ನದಿಯ ಈ ಕಡೆ ತನಕ ಹೋಗ್ತದೆ ಅಷ್ಟೆ. ಅಲ್ಲೇ ಸಪ್ತ ಪ್ರಾಕಾರಗಳು ಬರ್ತಾವಲ್ಲಿ ವೈಕುಂಠದೊಳಗೆ. ಆ ಸಪ್ತ ಪ್ರಾಕಾರದ ಕೊನೆಗೆ ಏನಪ್ಪ ಅಂದರೆ ವಿರಜಾ ನದಿ. ಆ ವಿರಜಾ ನದಿಯ ಆ ಕಡೆ ಅಯೋಧ್ಯಾಪುರ. ಆ ಕಡೆಯವರು ಏನಪ್ಪ ಅಂದ್ರೆ ಹೋದ್ಮೇಲೆ ಮತ್ತೆ ಈ ಕಡೆ ಬರೋಂಗಿಲ್ಲ. ಇದು ವೈಕುಂಠ ಲಕ್ಷ್ಮಿ ಅಲ್ಲಿ ಕುತ್ಕೊಂಡ್ಬಿಟ್ಟಿಯಲ್ಲ. ಯಾಕಂದ್ರೆ ಅಲ್ಲೇ ವೈಕುಂಠದೊಳಗೆ ಏನದ ಅಂದರೆ ಲಕ್ಷ್ಮಿನೇ ಎಲ್ಲ ಆಗಿಬಿಟ್ಟಿದ್ದಾಳೆ. ಛತ್ರ ಚಾಮರ ವ್ಯಜನ ಪುರಂದರಾಯರು ಅದನ್ನೆಲ್ಲ ನೋಡಿದರೆ ಅಲ್ಲಿ ಒಂದೊಂದು ಮುತ್ತು ರತ್ನ ಹಾಸಿಗೆ ಏನಪ್ಪ ಅಂದ್ರೆ ಬಂಡಿ, ಆ ವಜ್ರ ಲೇಪಿತವಾಗಿರ್ತಕ್ಕಂಥ ಕಂಬಗಳು, ಆ ಒಂದೊಂದು ವೈಭವದ ಮಹಲುಗಳು, ಅದು ನೋಡಿ 2 ಕಣ್ಣು ಸಾಲಾದಂಥ ರೂಪ ನನಗೆ ಆ ವೈಕುಂಠ ನನಗೆ ದರ್ಶನ ಆಗ್ತದೆ. ಜೊತೆಗೆ ಅಲ್ಲೇ ಒಂದೊಂದು ಹೂದೋಟ, ಕಮಲದ ಹೂದೋಟ, ಒಂದೊಂದು ಪ್ರಾಕಾರದಲ್ಲಿ ಅನೇಕ ಜ್ಞಾನಿಗಳು ಏನಪ್ಪ ಅಲ್ಲಿ ಕುತ್ಕೊಂಡದ್ದು. ಅವರೆಲ್ಲ ಮುಕ್ತರು. ಅಲ್ಲಿ ಮೇಲಿಂದ ಕೆಳಗಡೆ ಬಂದು ಅವರು ಕೂಡ ಆ ಚರ್ಚೆ ಮಾಡ್ತಾ ಇರ್ತಾರೆ. ನಾವು ಅಲ್ಲಿ ಹೋದಾಗ ಏನಾಗ್ತದೆ, ನಾ ಇಷ್ಟು ಜನ್ಮ ಎತ್ತಿದ್ದೆ, ನಾ ಇಂಥ ಜನ್ಮ ಇಂಥದ್ದು ವಿಧಿ ಮಾಡಿದ್ದೆ, ಇಂಥದ್ದು ನಿಷೇಧ ಮಾಡಿದ್ದೆ ಅಂತ ಅಲ್ಲಿ ಚರ್ಚೆ. ಪರಮಾತ್ಮ ನನಗೆ ಈ ರೀತಿ ದರ್ಶನ ಕೊಟ್ಟಿದ್ದ. ಆ ವೈಕುಂಠ ವರ್ಣನೆಗಳು ಬರ್ತಕ್ಕಂಥ ಅದಕ್ಕೆ ಹೇಳಿದ ದಾಸರಾಯರು, ಪರಮಶಿರ ವೈಕುಂಠ ಲಕ್ಷ್ಮಿಯೇ ಹರಿಯ ಸಹಿತ ನನ್ನ ಮಂದಿರಕ್ಕೆ ಮುಂದಕ್ಕೆ ಬಾ. ಆ ಪರಮಾತ್ಮ ಜೊತೆಗೆ ನೀವು ಮುಂದಕ್ಕೆ ಬಾ. ನೀವು ಒಪ್ಪತ್ತನೇ ಬಂದ ರೂಪಾಯಿ ಅಲ್ಲ. ಅದಕ್ಕೆ ಜಗನ್ನಾಥ ಹೇಳ್ತಾರೆ, ಇದು ಪುರಂದರಾಯರು ಹೇಳ್ತಾರೆ,
ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲುಗಳ ಧನಿಯ ತೋರುತ್ತೆ. ನೀನು ಮೊದಲು ಪರಮಾತ್ಮನ ನೀನು ಕರ್ಕೊಂಡು ಬಾ ಮುಂದೆ, ಆತನ ಹೆಜ್ಜೆ ಮೇಲೆ ನೀನು ಹೆಜ್ಜೆ ಇಟ್ಟುಗು, ನಿನ್ನ ಹೆಜ್ಜೆಗೆ ಗೆಜ್ಜೆ ಕಟ್ಟು. ಅಂದ್ರೆ ನೀವಿಬ್ಬರು ಬಂದಿರಿ ಅಂತ ನನಗೆ ಗ್ಯಾರಂಟಿ ಆಗ್ತದೆ. ಗಿಲ್ 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 ಎಂಬ ಚಿಂತನೆ ಬರಬೇಕು. ಮುಂದಕ್ಕೆ ಹರ್ಷ ಬಡ್ತಿಲಿ ಬಂದು ಶೋಭಿಸು ಕಾಲ ಕಳೆಯುತ್ತಲೆ, ಎನ್ನ ಹೃದಯ ಗುಹೆಯೊಳಗೆ ನೀವು ಬಂದು ನಿಲ್ಲರಿ ಅಂತ. ಇಷ್ಟು ಕಳಕಳಿಯ ಪ್ರಾರ್ಥನೆ ಗುರು ಜಗನ್ನಾಥರಾಯರ ಉಪಾಸನೆ. ಎಷ್ಟು ಕಳಕಳಿಯ ಪ್ರಾರ್ಥನೆ. ವರದೆ ಬಾ, ವರೆದ ನಾ ಬಾರೆಂದು ನಿನ್ನನ್ನು ಕರೆದೆ, ಮನವನ್ನು ಮುಟ್ಟಿ ಭಕುತಿಯ ಭರದಿ ಬಾಗಿದ ಸಿರಿದು ನಮಿಸುವೆ ಕೃಪೆ ಮಾಡೆಂದು. ವರದಿ ಅಂದ್ರೆ ನಿನ್ನ ಅಮೃತಮಯವಾದ ದೃಷ್ಟಿನೂ ಒಂದು ವರ ನನಗೆ, ಹಸ್ತಗಳಿಂದ ವರ. ನೀನು ಏನು ನೋಡ್ತೀಯ ಅದೆಲ್ಲ ನನಗೆ ವರ ರೂಪದಿಂದ ಆಗ್ತದೆ. ಏನು ಶಬ್ದ ಅದು, ಆ ಶಬ್ದ ಎಲ್ಲ ನನಗೆ ವರ ಆಗ್ತದೆ. ಅದಕ್ಕೆ ವರದಿ ಅಂತ ಹೇಳ್ಬಿಟ್ರು. ಪ್ರತಿಯೊಂದು ಗುಣಗಳು, ಪ್ರತಿಯೊಂದು ನೋಟಗಳು, ಪ್ರತಿಯೊಂದು ಆಟಗಳು ಎಲ್ಲವೂ ನಿನ್ನ ಅಂತಃಕರಣದಿಂದ ಆಗ್ತದೆ. ಅದಕ್ಕೆ ವರದೆ ನಾ ಬಾರೆಂದು ನಿನ್ನನ್ನು ಕರೆದೆ, ನೀನು ಅಲ್ಲಿ ಕುತ್ಕೋಬೇಡ, ಇಲ್ಲಿ ಬಾ. ಅಂದ್ರೇನು, ಇಲ್ಲಿ ವಿಶೇಷ ಹೇಳಬೇಕಂದ್ರೆ ಜಗನ್ನಾಥದಾಸರು ಒಳಗೆ ಇರ್ತಕ್ಕಂಥ, ನನ್ನ ದೇಹದ ಒಳಗಿರ್ತಕ್ಕಂತಹ ಸ್ವರೂಪ ದೇಹದಲ್ಲಿ ಒಳಗಿರ್ತಕ್ಕಂತಹ ವೈಕುಂಠ, ಅಲ್ಲಿಂದ ಇದ್ದಕ್ಕೆ ನೀವು ಹೊರಗೆ ಬಾ, ಇಲ್ಲಿಗೆ ನಾನು ತೋರಿಸು ಅಂದ್ರೆ ದಿವ್ಯಾಪರೋಕ್ಷ ಸ್ವರೂಪ ಅಪರೋಕ್ಷವನ್ನು ಕೊಡು ಅಂತ ಕೇಳಿದೆ. ಅಂತರಿಕ್ಷ ಮತ್ತು ಬಾಹ್ಯಾಪರೋಕ್ಷ ಮತ್ತು ಸ್ಥೂಲಾಪರೋಕ್ಷ ಅಂತಾರೆ. ಬಾಹ್ಯಾಪರೋಕ್ಷಕ್ಕೂ ಸ್ವರೂಪಾಪರೋಕ್ಷಕ್ಕೂ ಬಹಳ ವ್ಯತ್ಯಾಸ. ಆ ರೂಪ ನಿನ್ನ ಒಳಗಿಂದ ಇಲ್ಲಿ ಹೊರಗಡೆ ಬಂದು ನನಗೆ ಪರಮಾನುಗ್ರಹ ಮಾಡು, ದರ್ಶನವನ್ನು ಕೊಡು, ಅದಕ್ಕೆ ನಾನು ನಿನ್ನ ಕರೆದೀನಿ. ಏನಂತ, ಮನವನ್ನು ಮುಟ್ಟಿ ಭಕುತಿಯ ಭರದಿ ಬಾಗಿದೆ, ನನ್ನ ಮನಸ್ಸನ್ನು ಮುಟ್ಟಿ ಹೇಳ್ತಾ ಇದ್ದೀನಿ ನಾನೇನೆ. ನನ್ನ ಮನಸ್ಸು ಮುಟ್ಟಿ ನಿನ್ನ ಪ್ರಾರ್ಥನೆ ಮಾಡ್ಕೋತಿದ್ದೀನಿ, ಭಕುತಿಯಿಂದ ಬಾಗಿದ್ದೀನಿ, ಶಿರಬಾಗಿ ಬೇಡ್ತಾ ಇದ್ದೀನಿ ನಾನು, ಕೃಪೆ ಮಾಡೆಂದು. ಏನು ಕೃಪೆ ಮಾಡಬೇಕಂದ್ರೆ, ಮಹಾಲಕ್ಷ್ಮಿ ಅನುಗ್ರಹ ಆಯಿತು ಅಂದರೆ ಹರಿ ತಾನೇ ಬಂದ್ಬಿಡ್ತಾನೆ. ಹರಿ ತಾನೇ ಬರ್ತಾನೆ. ಹೆಂಗೆ ಗೋವತ್ಸ ನ್ಯಾಯ ಅಂತೀವಲ್ಲ, ಆಕಳು ಕರು ಎಲ್ಲಿ ಇರ್ತದೋ ಅಲ್ಲಿ ಆಕಳು ತಾನೇ ಬಂದು ಹುಡ್ಕೊಂಡು. ಇದಕ್ಕೆ ಹೇಳ್ತಾರೆ ದಾಸರ ಗೋಪಾಲರಾಯರನ್ನು ಮಾತಾಡ್ತಾರೆ. ಏನಪ್ಪ ಅಂದ್ರೆ, 8 ಮಣದ ಗಂಟೆ 8 ಗೇಣದ ನಾಲಿಗೆ ಅಂತ. ದೊಡ್ಡ ಗಂಟೆ ಇತ್ತು, ಅದು ನಾಲಿಗೆ ಇಲ್ಲಂದರೆ ಆ ಗಂಟೆಗೇನು ಶೋಭಿಸ್ತದೆ ತಾಯಿ? ಇಷ್ಟು ದೊಡ್ಡದು 8 ಗೇಣಿನ ಗಂಟೆ ಕೊಟ್ಬಿಟ್ಟಿಯ ನೀನು, ನನ್ನ ನಾಲಿಗೆ ಮೇಲೆ ಆ ಹರಿಯ ನಾಮಸ್ಮರಣೆ ಮಾಡ್ತಕ್ಕಂಥ ಒಂದು ದಿವ್ಯ ಜ್ಞಾನವನ್ನು ಕೊಡಬಾರದಿಂದ ಬಾ ನೀನು. ಅವಾಗ ನಿನ್ನ ಕೀರ್ತಿ ಅಜರಾಮರವಾಗಿ ಬೆಳೀತದೆ. ಹರಿಯ ಕೀರ್ತಿ ಉನ್ನತ ಶಿಖರಕ್ಕೆ ಇರ್ತದೆ. ಗಂಟೆ ಆ ನಾಲಿಗೆ ಬಡಿದ್ರೆ ತಾನೇ ಏನಪ್ಪ ಢಣ್ಣಂತ ಬರೋದು. ಆ ಗಂಟೆಯ ನಾದ ದೊಡ್ಡದು ಚಲೋ ಅದಂತ ಆದ್ರೆ ನಾಲಿಗೆ ಯಾರು ಹೇಳಿದಲ್ಲಮ್ಮ? ಅರ್ದೆ ನಾನೊಂದು ನಾಲಿಗೆ, ಆ ನಾಲಿಗೆ ನಿನ್ನನ್ನು ಕರ್ಕೊಂಡು ಹೋಗು, ಆ ಶಕ್ತಿ ಕೂಡ ನನಗೆ. ನೀ ನಾಲಿಗೆಯೊಳಗೆ ಬಂದು ಕುತ್ಕೊಂಡಿರ್ತಾನೆ ಅದು ಢಣ್ ಅನ್ನೋದು, ಇಲ್ಲದ್ರೆ ಇಲ್ಲ. ಇದು ಮುಟ್ಟಿ ಭಕುತಿಯ ಭರದಿ ಬಾಗಿದೆ, ಶಿರದಿ ನಮಿಸುವೆ ಕೃಪೆ ಮಾಡೆಂದು. ಸತ್ಯಲೋಕದ ಲಕ್ಷ್ಮಿ ನಿನ್ನಯ ಸತ್ಯ ಸನ್ನಿಧಿಯನ್ನ ಮನೆಯಲ್ಲಿ ನಿತ್ಯ ನಿತ್ಯದ ಪ್ರತ್ಯ ಹರ್ಬಲಿ ಜಗದಿಯಂತಿಗೆ. ಸತ್ಯಲೋಕದಲ್ಲಿ ಯಾವ ರೂಪದಲ್ಲಿ ಇದೆಯಾ ನೀನು ಲಕ್ಷ್ಮಿ? ಅಲ್ಲೇ ಸತ್ಯಲೋಕದಲ್ಲಿ ಸರಸ್ವತಿ ಮತ್ತು ಭಾರತೀಯರಿಂದ ಪೂಜೆಗೊಳ್ತಕ್ಕಂಥ ಅದ್ಭುತವಾದ ರೂಪ ನಿಂತು, ಶ್ವೇತವಸ್ತ್ರ ಧಾರಣೆಯಾಗಿ ಕುತ್ಕೊಂಡು, ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡು, ಶಂಖ ಚಕ್ರ ಪದ್ಮಗಳು ಹಿಡ್ಕೊಂಡು ಪದ್ಮಾಸನ ರೂಪ ಕುತ್ಕೊಂಡಂಥ ತಾಯಿ ಮಹಾಲಕ್ಷ್ಮಿ, ಆ ನಿನ್ನ ಮಡಿ ಏನಪ್ಪ ಅಂದರೆ ಎಷ್ಟು ದೊಡ್ಡದಿದೆ ಗೊತ್ತಾ? ಕೆಳಗಡೆ ಆ ಕೆಂಪು ಮಡಿ ಏನಪ್ಪ ಅಂದರೆ ಪೀತಾಂಬರ ಜರಿ,
ಆ ದಡಿ, ಆ ನಿನ್ನ ಎದುರಿಗೆ ಹಾಕ್ಕೊಂಡಿದ್ದಂಥ ರೂಪ ಹೆಂಗದ, ಆ ಶಂಖ ಚಕ್ರ ಹೆಂಗದೆ, ಕಿರೀಟ, ಓಹ್ ಎರಡು ಕಣ್ಣು ಸಾಲದು. ಆ ರೀತಿ ನೀನು ಸತ್ಯಲೋಕದಲ್ಲಿ ಕುಳಿತುಕೊಂಡು ಭಾರತೀ ದೇವಿ ಮತ್ತು ಸರಸ್ವತಿ ದೇವಿಯಿಂದ ಉಪಾಸನೆ ಕೊಡ್ತಾರೆ. ಇಲ್ಲೇ ಭಾರತೀ ದೇವಿ ಕೃತಿಪತಿ ಪ್ರದ್ಯುಮ್ನ ರೂಪದಿಂದ ಕೃತಿದೇವಿಯಾಗಿ ನನ್ನ ಬುದ್ಧಿಯಲ್ಲಿ ನೀನು ಸನ್ನಿಧಾಳಾಗ್ಯ. ನಾಲಿಗೆಯಲ್ಲಿ ಏನಪ್ಪ ಅಂದರೆ ಸರಸ್ವತಿ ಅಂತರ್ಯಾಮಿ ಇರ್ತಕ್ಕಂಥ ಮಹಾಲಕ್ಷ್ಮಿ, ನೀನು ಅಲ್ಲಿ ಕುತ್ಕೊಂಡು ಜ್ಞಾನದಾನಿಯಾಗಿದ್ಯಾ. ಮಾಯಾಪತಿ ವಾಸುದೇವನ ರಾಣಿಯಾಗಿ ಕುಳಿತುಕೊಂಡೆ ಕಂಠದಲ್ಲಿ. ಇದು ನೀನು ಮುಟ್ಟಿ ಮುಗಿಸ್ತೀಯ. ಸತ್ಯಲೋಕದಲ್ಲಿ ನಿನ್ನನ್ನು ಯಾವ ರೀತಿ ಉಪಾಸನೆ ಮಾಡಬೇಕು. ನಿತ್ಯ ನಿತ್ಯದೇ ಚರ್ಚೆ ಹಬ್ಬಲಿ ಜಗದಿ ಜನತೆ. ಮನೆ ಅಂದರೆ ಯಾವುದು, ಯಾವ ಮನೆ? ಈಗ ನನಗೆ ಎಷ್ಟು ಮನೆಗಳು ಬಂದಾವ, ಎಷ್ಟು ಮನೆಗಳು ಹೋಗ್ಯಾವ. ನಾನು ಯಾವ ಮನೆಯಾಗ ಕೂತ್ಕೊಂಡೆ ಅಂದರೆ ನನ್ನ ದೇಹಕ್ಕೆ ಮನೆ, ಗೃಹೋಪಾಸನೆ ಅಂತ ಹೇಳ್ತಾರೆ. ಗುರುಗೋಪಾಲರಾಯರು 11 ಉಪಾಸನೊಳಗೆ ಚರೋಪಾಸನ, ಸ್ಥಿರೋಪಾಸನ, ಸ್ಥಿರೋಪಾಸನ, ಜಲೋಪಾಸನ, ಗೃಹೋಪಾಸನ ಅಂತ ಲಕ್ಷ್ಮಿ ಹೇಳ್ತಾರೆ. ಈ ಮನೆ ನನ್ನ ಗೃಹೋಪಾಸನೆ, ಈ ದೇಹದಲ್ಲ, ಇದರಂತೆ ನೀನಿದ್ದೀಯಾ. ಆಕಾರ ತದಾಕಾರ ತದ್ರೂಪ ತದ್ವಾಚ್ಯನಾಗಿ ಹರಿ ಇದ್ದಾನೆ. ಯಾಕಿದ್ದಾನೆ? ಅಲ್ಲಿ ಲಕ್ಷ್ಮಿ ಅಂತ. ಇದು ಈ ವಿಚಾರದೊಳಗೆ ನಾವು ಭಾಳ ಏನಪ್ಪ ಅಂದ್ರೆ ಆಳಕ್ಕೆ ಹೋಗಾಗ್ತದೆ ಸ್ವಲ್ಪ. ಅದಕ್ಕೆ ಅಂತರ ಚರ್ಚೆವಲ್ಲ, ಅತ್ಯಧಿಕ ಆಶ್ಚರ್ಯ ತೋರಿಸಿ ಏನಪ್ಪ ಮೂರ್ತಿಗಳು ಉತ್ತಮ ಅನ್ನಿಸು. ನೀ ಕೃತ್ಯ ನೀ ಹರಿ ನೀ ಹರಿ ಒಡಗೂಡಿ ನಲಿದಾಡೆ. ಮೃತ್ಯರು ನೀ ಮನುಷ್ಯ ಲೋಕದಾಗ ಬಂದಿನಲ್ಲಮ್ಮ, ನಾನು ಅವ್ರೊಳಗೆ ಉತ್ತಮನನ್ಸು. ಇವ ನನ್ನ ಮಗ ಅಂತ ಹೇಳು. ಗೋಪಾಲರಾವ್ ಒಂದು ಕಡೆ ಕೇಳಿದಾರೆ, ಸ್ಥಳದೊಳಗೆ ಕೃಷ್ಣಮೂರ್ತಿಗೆ ಅವತ್ತ ನನ್ನ ಮಗ ಅಂತ ನೀನು ಎತ್ಕೊಂಡು ಅಡ್ಡಾಡಿ ಹೇಳಿಬಿಟ್ಟಲ್ಲ, ಇವತ್ತ್ಯಾಕೆ ನೀನು ನನ್ನ ಹತ್ರ ಬರ್ತಾ ಇಲ್ಲ? ಅವತ್ತ ನನ್ನ ಕಂದ ಚಾರುದರ್ಶನ ಇದ್ದಾನ ಮನೆಯೊಳಗೆ, ಅಷ್ಟೆಲ್ಲ ನೋಡ್ಕೊಂಡು ಹೋಗ್ತಾರಂತ ಆ ಪಾಂಡವರ ಮುಂದೆ ಎಲ್ಲರ ಮುಂದೆ ಹೇಳ್ಕೊಂಡು ಅಷ್ಟೆಲ್ಲ ಶಕ್ತಿ ಕೊಟ್ಟಿದ್ದಿ. ಇವತ್ತ ನನಗೆ ನಿನ್ನ ದರ್ಶನ ಇಲ್ಲ, ನಿನ್ನ ಸ್ಮರಣೆ ಇಲ್ಲ ಅಂತ ಎಷ್ಟು ಕಳಕಳಿಯಿಂದ ಕೇಳ್ಕೊಂಡಿದ್ದಾರೆ. ಅದರಂತೆ ಗುರು ಜಗನ್ನಾಥ ದಾಸರಿಗೆ ಏನಪ್ಪ ಅಂದ್ರೆ ಅವ್ರ ಮಿತ್ರಾಮಕ ಸೂರ್ಯ ಅಂತ ನಮ್ಮ ದಾಸಾಹಿತ್ಯದಲ್ಲಿ ಬರ್ತದೆ. ಶ್ರೀನಿವಾಸ ಕಲ್ಯಾಣಕ್ಕೆ ನಾನು ಅವತ್ತ ಬಂದಿದ್ದೆ ನಿನ್ನ ಕರ್ಲಕ್ಕೆ, ಇವತ್ತ್ಯಾಕೆ ಬರ್ತಾ ಇಲ್ಲ ನೀನು ನನಗೆ? ನೀನು ಈ ರೀತಿ ಬಾ. ಕೊಲ್ಲಾಪುರಕ್ಕೆ ನಿನ್ನ ಸ್ತೋತ್ರ ಮಾಡ್ಕೊತ ಬಂದೆ, ನೀನು ಓಡಿ ಬಂದೆ ಅಪ್ಪನ ಹತ್ರ. ಇವತ್ತು ನನಗೇನಪ್ಪ ಅಂದ್ರೆ ನೀನು ಅದೇ ರೀತಿ ಬಾ. ಯಾವುದು? ಅತ್ಯಧಿಕ ಆಶ್ಚರ್ಯ ತೋರಿಸಿ ಮೃತ್ಯುಗಳು ಉತ್ತಮನ್ನಿಸಿ. ಇವತ್ತು ನಾನು ಮನುಷ್ಯನ ಮೆತ್ತಿದ್ದೀನಿ, ನನ್ನ ಉತ್ತಮನ ಮಾಡು. ಇದು ಈ ವಿಚಾರ ನಾವು ಯಾರು ಉಪಾಸನೆಗೆ ಹಚ್ಕೊಂಡು ಹೋಗ್ತೀವಿ ಅವರಿಗೆ ಮಹಾಲಕ್ಷ್ಮಿ ಪರಮಾನುಗ್ರಹ ಮಾಡ್ತಾವೆ. ಮುಖ್ಯ ಪ್ರಾಣದವರು ನಲಿತಾರೆ. ರುದ್ರದೇವರು ನರ್ತನ ಮಾಡ್ತಾರೆ, ಅಮ್ಮ ಬಂದ್ಲು, ಅಜ್ಜಿ ಬಂದ್ಲು ಅಂತ. ಅದಕ್ಕೆ ಏನಪ್ಪ, ಕೃತ್ಯ ನೀ ಈ ಪರಿ ಮಾಡಿ ಸಿರಿ ಹರಿಗೂಡಿ ನಲಿದಾಡೆ. ಅಮ್ಮ ಪರಮಾತ್ಮನ ಜೊತೆಗೆ ನೀನು ನನ್ನ ಹತ್ರ ನಲಿದಾಡು ಅಂದ್ರೆ ಏನಾಗಬೇಕಂದ್ರೆ ಅದು ಶ್ರೀ ಭೂ ದುರ್ಗಾ 3 ರೂಪದಲ್ಲಿ ನೀನು ವ್ಯಾಪ್ತಳಾಗಿದ್ದು ಆಯಾ ಗುಣಧರ್ಮ ಪ್ರಕಾರ ನನ್ನಲ್ಲಿ ನಿಂತು ನೀನೇನು ಕರ್ಮ ಮಾಡ್ತೀಯ ಅದೆಲ್ಲ ನಿನ್ನ ರಮಣತ್ವ ಆಗಲಿ, ಎಲ್ಲವೂ ಆ ನರ್ತನ ಆಗಲಿ. ನೀವೇನಪ್ಪ ಮಾಡ್ತಕ್ಕಂಥ ಕ್ರಿಯೆ ಭೂದೇವಿಯಲ್ಲಿ ನಿಂತು ಮಾಡ್ತಕ್ಕಂಥ ಕ್ರಿಯೆ, ಭೂದೇವಿ ಶ್ರೀದೇವಿಯಲ್ಲಿ ನಿಂತು ಮಾಡ್ತಕ್ಕಂಥ ಕ್ರಿಯೆ, ದುರ್ಗಾದೇವಿಯಲ್ಲಿ ಮಾಡ್ತಕ್ಕಂಥ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ ತ್ರಿಕರಣಪೂರ್ವಕವಾಗಿ ಮಾಡ್ತಕ್ಕಂಥ ಸಮಸ್ತವೂ ಏನಪ್ಪ ಅಂದ್ರೆ ನರ್ತನ ರೂಪದಿಂದ ನೀವು ಮಾಡ್ತಾಯಿದ್ದೀರಿ ಅನ್ನೋ ಭಾವನೆ ನನಗೆ ಗೋಚರ ಆಗಲಿ. ದರ್ಶನ ಕೊಡು ನೀ ನನಗೆ. ಇದು ನಿತ್ಯದ ಚರ್ಚೆ ಹಬ್ಬಲೆ ಜಗದಿ ಜಮಿಸುತ್ತದೆ.
ಇದು ಹೆಂಗಾಗ ದಿನಕ್ಕೆ ದಿನ ಹೆಚ್ಚಾಗಬೇಕು. ಅಂದ್ರೆ ನಿನ್ನ ಜ್ಞಾನ ನನ್ನಲ್ಲಿ ಅಖಂಡವಾಗಿ ಬೆಳೀತಾ ಇರಲಿ, ಹೆಚ್ಚಾಗಬೇಕು. ಅದಕ್ಕೆ ಜಗದಿ ಜನತತಿಗೆ ನೀನು ಕೊಟ್ಟ ಜ್ಞಾನವನ್ನು ನಾನು ಶುಚಿಗಳಿಗೆ ಕೊಡ್ತಕ್ಕಂಥ ಬುದ್ಧಿಯನ್ನು ಕೂಡ ನನಗೆ ಅಜ್ಞಾನ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಲಕ್ಷ್ಮೀದೇವಿಯ ಗುಣಚಿಂತನೆಯನ್ನು ನಾವು ಏನಪ್ಪ ಅಂದ್ರೆ ಎಷ್ಟು ಮಾಡಿದ್ರೆ ಕಡಿಮೆ. ಗುರುಜಗನ್ನಾಥದಾಸರಿಗೆ ಸಾಷ್ಟಾಂಗಪೂರ್ವಕ ವಂದಿಸ್ತಾ ಇವತ್ತಿನ ಈ 4 ಮಾತುಗಳನ್ನು ಅಸ್ಮದ್ ಭೀಮಮೂರ್ತಂತ್ರ ನಮ್ಮ ಚಿತಾಪತಿ ಶ್ರೀ ಮೂಲರಾಮಚಂದ್ರ ಸಮರ್ಪಣೆ ಮಾಡೋಣ. ಭಾರತೀಯ ರಮಣ ಮುಖ್ಯಪ್ರಾಣ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ, ಹರೇ ನಮಃ.